ಒಂದು ಕಡೆ ಹಿಂದೂ ಹುಲಿ ಯತ್ನಾಳ್, ಮತ್ತೊಂದು ಕಡೆ ರಾಜ ಹುಲಿ ಯಡಿಯೂರಪ್ಪ. ಇವರಿಬ್ಬರ ಮಧ್ಯದ ಸಂಘರ್ಷ ಅಂತಿಮ ಹಂತದತ್ತ ಬರ್ತಾ ಇದೆ. ಯಡಿಯೂರಪ್ಪ ಅಂದ್ಕೊಂಡಿದ್ದನ್ನ ಮಾಡಿದ್ರೆ ಯತ್ನಾಳ್ ಚುನಾವಣಾ ರಾಜಕೀಯದಿಂದಲೇ ಹಿಂದೆ ಸರಿಬೇಕಾಗುತ್ತೆ. ಯತ್ನಾಳ್ ಮಾಡಿಕೊಂಡಿರೋ ಅವಾಂತರಗಳು ಏನೇನು? ಯತ್ನಾಳ್ ಪೊಲಿಟಿಕಲ್ ಲೈಫ್ ಎಂಡ್ ಆಗುವ ಹಂತದಲ್ಲಿದೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಒಂದು ಕಡೆ ಹಿಂದೂ ಹುಲಿ ಯತ್ನಾಳ್, ಮತ್ತೊಂದು ಕಡೆ ರಾಜ ಹುಲಿ ಯಡಿಯೂರಪ್ಪ. ಇವರಿಬ್ಬರ ಮಧ್ಯದ ಸಂಘರ್ಷ ಅಂತಿಮ ಹಂತದತ್ತ ಬರ್ತಾ ಇದೆ. ಯತ್ನಾಳ್ ರಾಜಕೀಯ ಜೀವನಕ್ಕೆ ಫುಲ್ ಸ್ಟಾಪ್ ಇಡಲಿಕ್ಕೆ ಯಡಿಯೂರಪ್ಪ ತಯಾರಾಗಿದ್ದಾರೆ. ಯಡಿಯೂರಪ್ಪ ಅಂದ್ಕೊಂಡಿದ್ದನ್ನು ಮಾಡಿದರೆ ಯತ್ನಾಳ್ 2028ಕ್ಕೆ ಚುನಾವಣಾ ರಾಜಕೀಯದಿಂದಲೇ ಹಿಂದೆ ಸರಿಬೇಕಾಗುತ್ತೆ. ಹಾಗಾದರೆ ಏನಿದೆ ಯಡಿಯೂರಪ್ಪ ಬತ್ತಳಿಕೆಯಲ್ಲಿ ಅಂತಹ ಅಸ್ತ್ರ? ಯತ್ನಾಳ್ ಮಾಡಿಕೊಂಡಿರೋ ಅವಾಂತರಗಳು ಏನೇನು? ಇಲ್ಲಿಯವರೆಗೂ ಹಿಟ್ ಆ್ಯಂಡ್ ರನ್ ಮಾಡಿದಂಥ ಯತ್ನಾಳ್ ಇನ್ಮೇಲೆ ಯೋಚನೆ ಮಾಡಿ ಮಾತನಾಡುವಂಥ ಸಂದರ್ಭವನ್ನು ಅವರೇ ತಂದುಕೊಂಡಿದ್ದಾರೆ. ಅಕ್ಷರಶಃ ಯತ್ನಾಳ್ ಪೊಲಿಟಿಕಲ್ ಲೈಫ್ ಎಂಡ್ ಆಗುವ ಹಂತದಲ್ಲಿದೆ. ಎಕ್ಸ್ಪೋಸ್ ಸ್ಟೋರಿಯಲ್ಲಿ ಈ ಕುರಿತ ಡೀಟೇಲ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಿಜೆಪಿಯಲ್ಲಿ ಭಾರೀ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮನೆಯೊಂದು 3 ಬಾಗಿಲು ಅಂತಿದ್ದ ಬಿಜೆಪಿಯನ್ನ ಯಡಿಯೂರಪ್ಪ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರ ಬಣ, ಮತ್ತೊಂದು ಕಡೆ ಯತ್ನಾಳ್ ಅವರ ಬಣ. ಯತ್ನಾಳ್ ಅವರ ಬಣದಲ್ಲಿ ಅರವಿಂದ ಲಿಂಬಾವಳಿ, ರಮೇಶ ಜಾರಕಿಹೊಳಿ, GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಈ ಥರದ ನಾಯಕರೆಲ್ಲ ಸೇರಿ, ಅಂದರೆ ಯಡಿಯೂರಪ್ಪನಿಂದ ಯಾರು ಸಂತ್ರಸ್ತರಾಗಿದ್ದರಲ್ಲ ಅವರೆಲ್ಲ ನಾಯಕರು ಸೇರಿ ಯತ್ನಾಳ್ ಬಣವನ್ನು ಸೇರಿಕೊಂಡಿದ್ರು. ಮತ್ತೊಂದು ಈ ಬಸವರಾಜ ಬೊಮ್ಮಾಯಿ ಮತ್ತು ಇವರೆಲ್ಲ ಸೇರಿಬಿಟ್ಟು ಒಂದು ಹೈಕಮಾಂಡ್ನ ಬಣ. ಹೈಕಮಾಂಡ್ ಹೇಗೆ ಹೇಳುತ್ತಾ ಹಾಗೆ ಕೇಳೋಣ ಅನ್ನೋಂಥದ್ದು. ಅಂದರೆ BL ಸಂತೋಷ್ ಅವರು ಯತ್ನಾಳ್ ಅವ್ರಿಗೆ ಸಪೋರ್ಟ್ ಮಾಡಿದರೆ ಇವರೆಲ್ಲ ನ್ಯೂಟ್ರಲ್ ಇರೋ ಥರ. ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್, ಈ ಥರದ ಒಂದು ಬಣ. ಈ 3 ಬಣಗಳು ಸೇರಿ BJP ಮನೆಯೊಂದು 3 ಬಾಗಿಲು ಅಂತ ಇತ್ತಲ್ಲ, ಈಗ ಈ 3 ಬಣದಲ್ಲಿ ಯಡಿಯೂರಪ್ಪ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಯತ್ನಾಳ್ ಅವರ ಕಡು ವಿರೋಧಿ ಅನ್ನೋ ಥರ ಯಡಿಯೂರಪ್ಪನವರ ಫ್ಯಾಮಿಲಿ ಏನು ಇತ್ತಲ್ಲ. ಯಾಕಂದರೆ ಈ ಮಾತು ಹೇಳೋದು, ಯತ್ನಾಳ್ ಸಮಯ ಸಿಕ್ಕಾಗಲೆಲ್ಲ, ಮಾಧ್ಯಮಗಳ ಮೈಕ್ ಎದುರಿಗೆ ಕಂಡಾಗಲೆಲ್ಲ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜೇಂದ್ರ ವಿರುದ್ಧ ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡ್ತಿದ್ರು. ಅತಿ ಕಠಿಣ ಶಬ್ದಗಳಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗನನ್ನು ನಿಂದಿಸ್ತಿದ್ರು. ಅದೆಲ್ಲದಕ್ಕೂ ಈಗ ಫುಲ್ ಸ್ಟಾಪ್ ಬೀಳುವಂಥ ಟೈಮ್ ಬಂದಾಗಿದೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಇದೆಲ್ಲದನ್ನು ಸರಿಪಡಿಸಲಿಕ್ಕೆ BS ಯಡಿಯೂರಪ್ಪ ಮಾಸ್ಟರ್ ಪ್ಲ್ಯಾನ್ ಒಂದನ್ನು ಮಾಡಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಡಿವೈಡ್ ಆ್ಯಂಡ್ ರೂಲ್ ಅನ್ನುವ ಪ್ಲ್ಯಾನನ್ನು ಯಡಿಯೂರಪ್ಪನವರು ಮಾಡಿಕೊಂಡಿದ್ದಾರೆ. ಯತ್ನಾಳ್ ಬಣದಲ್ಲಿ ಯಾರ್ಯಾರು ಇದ್ದಾರೆ ಅವರಲ್ಲಿ ಅರ್ಧದಷ್ಟು ಜನರನ್ನು ಆಪರೇಷನ್ ಮಾಡಲಿಕ್ಕೆ, ಕಮಲದಲ್ಲೇ ಮತ್ತೊಂದು ಆಪರೇಷನ್ ಕಮಲವನ್ನು ಮಾಡಲಿಕ್ಕೆ ಯಡಿಯೂರಪ್ಪ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸಕ್ಸಸ್ ಆಗುವ ವಿಶ್ವಾಸವೂ ಅವರಲ್ಲಿದೆ. ಪ್ರತಾಪ್ ಸಿಂಹ ಅವರಿಗೆ ಈಗಾಗಲೇ ಭರವಸೆ ಕೊಟ್ಟಾಗಿದೆ. 2028ಕ್ಕೆ ಅಸೆಂಬ್ಲಿ ಟಿಕೆಟನ್ನು ಕೊಟ್ಟು ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರ್ತೀನಿ, ವಿಧಾನಸೌಧದ ಮೆಟ್ಲನ್ನು ಹತ್ತೋ ಥರ ನಾನು ನಿಮ್ಮನ್ನು ನೋಡ್ಕೋತೀನಿ ಅನ್ನುವಂಥ ಭರವಸೆಯನ್ನು ಪ್ರತಾಪ್ ಸಿಂಹ ಅವರಿಗೆ ಈಗಾಗಲೇ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಇನ್ನುಳಿದಂತೆ GM ಸಿದ್ದೇಶ್ವರ್ ಅವರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮುಂದೆ ನಿಮ್ಮದೇ ಪಾರುಪತ್ಯ, ನೀವು ಯಾರು ಹೇಳ್ತೀರಾ ಅವ್ರಿಗೆ ಟಿಕೆಟ್ ಕೊಡ್ತೀವಿ, ನೀವು ಯಾವುದಕ್ಕೆ ಹೇಳ್ತೀರಾ ಅದಕ್ಕೆ ಓಕೆ ಅಂತೀವಿ, ಯತ್ನಾಳ್ ಅವರ ಸಹವಾಸ ಬೇಡ ಅನ್ನುವಂಥ ಮಾತನ್ನು GM ಸಿದ್ದೇಶ್ವರ್ ಅವ್ರಿಗೂ ಕೂಡ ಈಗ ಮುಟ್ಟಿಸಲಾಗಿದೆ. ರೇಣುಕಾಚಾರ್ಯ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೂಗು ತೂರಿಸದಂತೆ ಸೂಚನೆಯನ್ನು ಕೊಡಲಾಗಿದೆ. ಹಾಗೆಯೇ ಕುಮಾರ್ ಬಂಗಾರಪ್ಪ ವಿಚಾರದಲ್ಲಿ ಸೊರಬಕ್ಕೆ ನೀವೇ ಬಾಸ್, ನಿಮಗೆ ಟಿಕೆಟು, ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು ಅನ್ನುವಂತಹ ಭರವಸೆಯನ್ನು ಈಗಾಗಲೇ ಯಡಿಯೂರಪ್ಪನವರು ಕುಮಾರ್ ಬಂಗಾರಪ್ಪ ಅವರಿಗೂ ಕೊಟ್ಟಿದ್ದಾರಂತೆ.
ಹಾಗಾಗಿ ಯತ್ನಾಳ್ ಟೀಮಿನಲ್ಲಿದ್ದಂತಹ ಲಿಂಬಾವಳಿ ಮತ್ತು ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಉಳಿದವರೆಲ್ಲರನ್ನ ತಮ್ಮ ಟೀಮಿಗೆ ಸೆಳೆಯುವಲ್ಲಿ ಯಡಿಯೂರಪ್ಪ ಈಗ ಯಶಸ್ವಿಯಾಗಿದ್ದಾರೆ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಬಂದು 5 ದಶಕಗಳ ನೆನಪಿಗಾಗಿ ಮಾಡ್ತಾ ಇರುವಂತಹ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಬರ್ತಾ ಇದ್ದಾರೆ. ಅಮಿತ್ ಶಾ ಅವರೇ ಹೇಳ್ತಿದ್ದಾರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನೇ ಬಾಸ್, ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕದಲ್ಲಿ BJPಯನ್ನು ಕಟ್ಟಕ್ಕೆ ಆಗಲ್ಲ ಅಂತ. ಅದು ಹಲವು ಬಾರಿ ಪ್ರೂವ್ ಕೂಡ ಆಗಿದೆ. ಯಡಿಯೂರಪ್ಪನವ್ರನ್ನ ಬಿಟ್ಟು ಯಾವಾಗ BJP ಚುನಾವಣೆಗೆ ಹೋಗುತ್ತೋ ಆವಾಗ ಹಿನ್ನಡೆಯಾಗಿದೆ BJPಗೆ. ಇದೆಲ್ಲದರಿಂದ ಪಾಠ ಕಲಿತಂತಹ ಹೈಕಮಾಂಡ್ ಕರ್ನಾಟಕಕ್ಕೆ ಯಡಿಯೂರಪ್ಪನವರೇ ಸುಪ್ರೀಂ ಅನ್ನೋ ಮೆಸೇಜನ್ನು ಕೊಟ್ಟ ಮೇಲೆ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ. ಯತ್ನಾಳ್ ಬಣವನ್ನು ಫಿನಿಶ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಯತ್ನಾಳ್ ಬಣದಲ್ಲಿದ್ದ ಅರ್ಧದಷ್ಟು ಜನರನ್ನು ತಮ್ಮ ಟೀಮ್ಗೆ ಸೆಳೆದುಕೊಂಡಿದ್ದಾರೆ. ಇನ್ನೇನಿದ್ರು ಯತ್ನಾಳ್ ಒಬ್ಬಂಟಿಯಾದರೆ ಅವರೇನೋ ಹೊಸ ಪಕ್ಷ ಕಟ್ತೀನಿ ಅಂತಾರೆ, JCB ಅಂತಾರೆ, ಅವೆಲ್ಲವೂ ಕೂಡ ಯಾವುದೂ ಕೂಡ ಪ್ರಾಕ್ಟಿಕಲಿ ಅಷ್ಟು ಸುಲಭವಲ್ಲ. ಅಕ್ಷರಶಃ ಯತ್ನಾಳ್ ಅವರ ರಾಜಕೀಯ ಜೀವನ ದಿ ಎಂಡ್ ಆದರೆ ಅತಿಶಯೋಕ್ತಿ ಏನಲ್ಲ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.